ತುಮಕೂರಿನಲ್ಲಿ ಎಲ್ಲೆಲ್ಲೂ ಸಿದ್ಧಗಂಗಾ ಶ್ರೀಗಳ ಸ್ಮರಣೆ. ಜಿಲ್ಲಾ ಕೋರ್ಟ್ ಆವರಣದಲ್ಲಿ ವಕೀಲರಿಂದ ನಮನ. ಇಂದು ಅಕ್ಷರಶಃ ತುಮಕೂರಿನ ಮೂಲೆ ಮೂಲೆಯಲ್ಲಿಯೂ ಸಿದ್ಧಗಂಗಾ ಶ್ರೀಗಳ ಸ್ಮರಣೆ ಮಾಡಲಾಯಿತು. ಎಲ್ಲೆಲ್ಲೂ ಶ್ರೀಗಳ ಸ್ಮರಣಾರ್ಥ ದಾಸೋಹ ವ್ಯವಸ್ಥೆಯನ್ನ ಮಾಡಲಾಯಿತು. ತುಮಕೂರು ಜಿಲ್ಲಾ ಕೋರ್ಟ್ ಆವರಣದಲ್ಲಿಯೂ ಕಾಯಕ ಯೋಗಿ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಶ್ರೀಗಳ ಪುಣ್ಯ ಸ್ಮರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೌದು, ಜಿಲ್ಲಾ ವಕೀಲರ ಸಂಘ ಹಾಗೂ ವಕೀಲ ಮಿತ್ರರು ಶಿವಕುಮಾರ ಶ್ರೀಗಳ ಭಾವಚಿತ್ರಕ್ಕೆ ವಿವಿಧ ಹೂಗಳಿಂದ ಅಲಂಕರಿಸಿ ಪೂಜೆಯನ್ನ ಕೈಗೊಳ್ಳಲಾಗಿತ್ತು. ಶ್ರೀಗಳ ಪುಣ್ಯ ಸ್ಮರಣೆ ಹಿನ್ನೆಲೆ ಕೋರ್ಟ್ ಆವರಣದಲ್ಲಿ ಭಕ್ತಿ ಪರಕಾಷ್ಠೆಯನ್ನ ಮೆರೆಯಲಾಯಿತು. ಇನ್ನು ನಗರದ ಕೋರ್ಟ್ ಆವರಣದಲ್ಲಿ ವಕೀಲರು ಸೇರಿ ಸಿದ್ಧಗಂಗಾ ಶ್ರೀಗಳ ಬೃಹತ್ ಭಾವಚಿತ್ರವನ್ನಿರಿಸಿ ವಿವಿಧ ಹೂಗಳಿಂದ ಅಲಂಕರಿಸಿ ಪೂಜೆಯನ್ನ ನೆರವೇರಿಸಿ ಶ್ರೀಗಳ ಸ್ಮರಣೆ ಮಾಡಲಾಯಿತು. ಇನ್ನು ಈ ವೇಳೆ ಜಿಲ್ಲೆಯ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಹಿರೇಹಳ್ಳಿ ಮಹೇಶ್, ವಕೀಲರಾದ ರಂಗರಾಜು ಸೇರಿ ಜಿಲ್ಲೆಯ ವಕೀಲರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಪುಣ್ಯಸ್ಮರಣೆ ಹಿನ್ನೆಲೆ ಸಾವಿರಾರು ಮಂದಿಗೆ ದಾಸೋಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದ್ದು, ಸಾವಿರಾರು ಮಂದಿ ಪ್ರಸಾದವನ್ನ ಸ್ವೀಕರಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಹಿರೇಹಳ್ಳಿ ಮಹೇಶ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕಾಯಕ ಯೋಗಿ ಶಿವಕುಮಾರ ಶ್ರೀಗಳ ಪುಣ್ಯಸ್ಮರಣೆಯನ್ನ ವಕೀಲರ ಸಂಘದಿಂದ ಆಯೋಜನೆ ಮಾಡಲಾಗಿದ್ದು, ಸುಮಾರು 3 ರಿಂದ 4 ಸಾವಿರ ಮಂದಿಗೆ ದಾಸೋಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದಿದ್ದಾರೆ. ಇವತ್ತು ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ 7ನೇ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ತುಮಕೂರು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಏನು ಪರಮ ಪೂಜ್ಯರು ದಾಸೋಹಕ್ಕೆ ಹೆಸರುವಾಸಿಯಾಗಿದ್ರು, ಅದನ್ನು ಮನಗೊಂಡಂತ ಮಾನ್ಯ ಘನ ಸರ್ಕಾರ ಜನವರಿ 21 ಪುಣ್ಯಸ್ಮರಣೆ ಕಾರ್ಯಕ್ರಮ ದಿನವನ್ನ ದಾಸೋಹ ದಿನವನ್ನಾಗಿ ಏನು ಘೋಷಣೆ ಮಾಡಿದ್ರು, ಅದರ ಪ್ರಯುಕ್ತ ಇವತ್ತು ನಮ್ಮ ವಕೀಲರ ಸಂಘದಲ್ಲೂ ಸಹ ಸುಮಾರು 3 ರಿಂದ 4 ಸಾವಿರ ಜನಕ್ಕೆ ದಾಸೋಹವನ್ನು ಏರ್ಪಡಿಸಿದ್ದು, ಈ ದಾಸೋಹವನ್ನು ಈಗಾಗಲೇ ಸುಮಾರು 3 ರಿಂದ 3.5 ಸಾವಿರ ಜನ ದಾಸೋಹದ ಪ್ರಯೋಜನವನ್ನು ಪಡ್ಕೊಂಡು ಇನ್ನೂ ಸಂಜೆ 5 ಗಂಟೆವರೆಗೂ ಯಾರೇ ಭಕ್ತಾದಿಗಳು, ಕಾರ್ಯಕರ್ತರು, ಕಕ್ಷಿದಾರರು ಬಂದರೂ ಸಹ ದಾಸೋಹದ ವ್ಯವಸ್ಥೆ ಇದೆ. ಇವತ್ತು ನಮ್ಮ ವಕೀಲ ಸಂಘದ ಎಲ್ಲ ಸದಸ್ಯರು, ಹೆಚ್ಚಿನದಾಗಿ ನಮ್ಮ ಮೂರ್ತಣ್ಣವರು, ಕುಮಾರರಾವ್ ಸೋಳಳ್ಳಿಯವರು ಹಾಗೂ ಅನೇಕ ಸಂಗಡಿಗರು, ಮಲ್ಲಿಕಾರ್ಜುನ್ ಅವರು, ಎಲ್ಲರೂ ಅನೇಕ ಸಂಗಡಿಗರು, ನಮ್ಮ ಲಕ್ಷ್ಮೀಪತಿ ಅವರು, ಯೋಗೀಶ್ ಅವರು, KMJ ಅವರು, ಹೇಳಿದ್ರೆ 100 ಜನ ನಮ್ಮ ಸಂಘದ ಸದಸ್ಯರು ಎಲ್ಲರೂ ಶ್ರಮವಹಿಸಿ ಇವತ್ತು ಮಾನ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ 7ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಅರ್ಥಗರ್ಭವಾಗಿ ಆಚರಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು, ಇದನ್ನು ಪ್ರಯೋಜನ ಪಡ್ಕೊಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಇನ್ನು ವಕೀಲರಾದ ರಂಗರಾಜು ಮಾತನಾಡಿ, ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಶ್ರೀಗಳ ಪುಣ್ಯಸ್ಮರಣೆ ಹಿನ್ನೆಲೆ ವಕೀಲರು ದಾಸೋಹ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ವಕೀಲರು ಭಾಗಿಯಾದರು ಎಂದು ತಿಳಿಸಿದರು. ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು 7ನೇ ಪುಣ್ಯಸ್ಮರಣೆಯ ಅಂಗವಾಗಿ ಈ ದಿನ ತುಮಕೂರು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಎಲ್ಲರಿಗೂ ಅನ್ನದಾಸೋಹ ಕಾರ್ಯಕ್ರಮವನ್ನು ನೆರವೇರಿಸಿದ್ದು, ಎಲ್ಲ ವಕೀಲ ಮಿತ್ರರು ತುಂಬ ಜಾಗ್ರತೆಯಿಂದ, ತುಂಬ ಶ್ರಮವಹಿಸಿ ಎಲ್ಲರಿಗೂ ಅನ್ನದಾಸೋಹ ಮಾಡಿರುತ್ತಾರೆ. ಅವರೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಬರೀ ಕೇಸ್ ಅಂತ ಓಡಾಡ್ತಾ ಇದ್ದ ವಕೀಲರು ಇಂದು ಕೋರ್ಟ್ ಆವರಣದಲ್ಲಿ ಶ್ರೀಗಳ ಸ್ಮರಣೆ ಮಾಡಿದ್ದು, ಶ್ರೀಗಳ ಮೇಲಿನ ಭಕ್ತಿಯನ್ನ ತೋರಿಸಿದ್ದು, ಕೋರ್ಟ್ ಆವರಣದಲ್ಲಿ ಭಕ್ತಿಭಾವ ಮೆರೆದಿತ್ತು. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.